ಹೀಗೆ ಬೈಕ್ ಚಲಾಯಿಸಿ ಸಿಕ್ಕಿಬಿದ್ದ ಅಪ್ರಾಪ್ತ ವಯಸ್ಸಿನ ಮಕ್ಕಳಿಗೆ ಬುದ್ಧಿವಾತು ಹೇಳ್ತಾ ಇರೋದು. ಅದೇ ರೀತಿ ಮಕ್ಕಳಿಗೆ ಓಡಾಡಲು ಬೈಕ್ ಕೊಟ್ಟ ಪೋಷಕರಿಗೆ ಬೆಂಡೆತ್ತಾ ಇರೋಂಥ SP. ಈ ಎಲ್ಲ ದೃಶ್ಯಗಳು ಕಂಡು ಬಂದಿದ್ದು ಚಿಕ್ಕಬಳ್ಳಾಪುರದಲ್ಲಿ. ಹೌದು, ಚಿಕ್ಕಬಳ್ಳಾಪುರದಲ್ಲಿ ಅಪ್ರಾಪ್ತ ವಯಸ್ಸಿನ ವಾಹನ ಸವಾರರ ಸಂಖ್ಯೆ ಹೆಚ್ಚಾಗಿದೆ. ಶಾಲಾ ಕಾಲೇಜುಗಳಿಗೆ ಪೋಷಕರೇ ಮಕ್ಕಳಿಗೆ ಬೈಕ್ ಕೊಟ್ಟು ಕಳಿಸ್ತಾ ಇದ್ದಾರೆ. ಕಾನೂನಿನಲ್ಲಿ ಅಪ್ರಾಪ್ತರು ಅಂದರೆ 18 ವರ್ಷದ ಒಳಗಿನ ಮಕ್ಕಳು. ಬೈಕ್ ಚಲಾಯಿಸದಂತೆ ಆದೇಶ ಇದ್ರೂ ಪೋಷಕರೇ ವಾಹನಗಳನ್ನು ಕೊಟ್ಟು ಕಳಿಸ್ತಾ ಇದ್ದಾರೆ. ಈಗಾಗಲೇ ಚಿಕ್ಕಬಳ್ಳಾಪುರ ಜಿಲ್ಲಾ ಪೊಲೀಸ್ ಇಲಾಖೆ ಶಾಲಾ ಕಾಲೇಜುಗಳಿಗೆ ಭೇಟಿ ಕೊಟ್ಟು ಅರಿವು ಮೂಡಿಸಿದ್ರು ಸಹ ಅಪ್ರಾಪ್ತರು ಕ್ಯಾರೆ ಅಂತ ಇಲ್ಲ. ಇನ್ನು ಸಂಚಾರಿ ಪೊಲೀಸ್ ಠಾಣೆ, ನಂದಿಗಿರಿಧಾಮ ಪೊಲೀಸ್ ಠಾಣೆ, ಚಿಕ್ಕಬಳ್ಳಾಪುರ ನಗರ ಮತ್ತು ಗ್ರಾಮಾಂತರ ಪೊಲೀಸ್ ಠಾಣೆಯ ಸಿಬ್ಬಂದಿ ಅಪ್ರಾಪ್ತರು ಬೈಕ್ ಚಲಾಯಿಸ್ತಾ ಇದ್ದ 60ಕ್ಕೂ ಹೆಚ್ಚು ವಾಹನಗಳನ್ನು ಹಿಡಿದು ಸೀಸ್ ಮಾಡಿ ಪೋಷಕರನ್ನ ಕರೆಸಿದ್ದಾರೆ. ಇನ್ನು ಅವರಿಗೆ SP ಕುಶಾಲ್ ಚೌಕ್ಸೆ ನೇತೃತ್ವದಲ್ಲಿ ಅಪ್ರಾಪ್ತರ ಬೈಕ್ ಸವಾರಿಗೆ ಮತ್ತು ಪೋಷಕರಿಗೆ ಬುದ್ಧಿ ಮಾತು ಹೇಳಿ ವಾರ್ನಿಂಗ್ ಕೊಟ್ಟಿದ್ದಾರೆ. ಮನೆಯಲ್ಲಿದೆ ಇವ್ರದ್ದು ಲೈಸೆನ್ಸ್ ಹೇಳ್ತಾರ. ಮಂಜುನಾಥ್ ಹೇಳ್ತಾರ ಮನೆಯಲ್ಲಿ ಲೈಸೆನ್ಸ್ ಇದೆ. ಲೈಸೆನ್ಸ್ ಇದೆಯಾ ಇಲ್ಲ ಅದು ಹೇಳಿ. ಇಲ್ಲ ಲೈಸೆನ್ಸ್ ಇಲ್ಲ ಇಲ್ವಾ ನಿಮ್ದು? ನೋಡಿ ಸಮಸ್ಯೆ ಏನಿದೆಯಾ ನಿಮ್ದು 18ರಿಂದ ಜಾಸ್ತಿ ಆಗಿದೆ ಏನು ತೊಂದರೆ ಇಲ್ಲ, ನೀವು ಗಾಡಿ ಡ್ರೈವ್ ಮಾಡಿ. ಏಜ್ ಆಗಿದೆ ನಿಮ್ಮದು, ಬಟ್ ನೀವು ಲೈಸೆನ್ಸ್ ತಗೊಳ್ಳಿ. ವಿದೌಟ್ ಲೈಸೆನ್ಸ್ ಗಾಡಿ ಡ್ರೈವ್ ಮಾಡಬಾರ್ದು. ಅಲ್ಲಿ ದೊಡ್ಡದು ಸಮಸ್ಯೆ ಆಗುತ್ತೆ, ಏನಾದರೂ ಆಕ್ಸಿಡೆಂಟ್ ವಗೇರೆ ಆಗಿದೆ, ಏನೋ ಹೆಚ್ಚು ಕಡಿಮೆ ಸಮಸ್ಯೆ ಆಗಿದೆ. ಆಮೇಲೆ ನಿಮ್ಮದು 18 ಆಗಿದೆ, ಯಾರ್ದು 18 ಆಗಿದೆ ಲೈಸೆನ್ಸ್ ತಗೊಳ್ಳಿ. ಅಪ್ಲೈ ಮಾಡಿದ್ದೀರಾ ಲೈಸೆನ್ಸ್ಗೆ? RTO ಹೋಗಿದ್ದೀರಾ? ಹಾಂ, RTO ಹತ್ರ ಹೋಗಿ ಲೈಸೆನ್ಸ್ ಅಪ್ಲೈ ಮಾಡಿ. ಲೈಸೆನ್ಸ್ ಮಾಡಿಸ್ಕೊಡಿ. ನಿಮ್ಮ ಹತ್ರ ಇದೆನಾ? ಇವ್ರು ಕರ್ಕೊಂಡು ಹೋಗಿ. ನಿಮ್ಮ ಹತ್ರ ಲೈಸೆನ್ಸ್ ಇದೆ, ಅವ್ರಿಗೆ ಕೂಡ ಹೇಳಬೇಕು ನೀವು ಕೂಡ ಲೈಸೆನ್ಸ್ ತಗೊಳ್ಳಿ ಇಲ್ವಾ? ಮಾಡಿಸ್ಕೊಡಿ. 18 ಆಗಿಲ್ಲ. ಯಾವ ಕ್ಲಾಸಲ್ಲಿ ಇದೆ? ಸೆಕೆಂಡ್ PUC, ಸೆಕೆಂಡ್ ಇಯರ್ PUCನಾ? ಲೈಸೆನ್ಸ್ ಇಲ್ಲನಾ? ನೋಡಿ ಕಾನೂನು ಪ್ರಕಾರ ಏನಾಗಿದೆ, ಎಲ್ಲೋ 18 ಯಾರು ಗಾಡಿ ಡ್ರೈವ್ ಮಾಡ್ತಾರೆ 25,000 ಫೈನ್. ಗಾಡಿ ಸೀಸ್ ಮಾಡಬೇಕು, ಲೈಸೆನ್ಸ್ ಕ್ಯಾನ್ಸಲ್ ಮಾಡಬೇಕು, ರಿಜಿಸ್ಟ್ರೇಷನ್ ಕ್ಯಾನ್ಸಲ್ ಮಾಡಬೇಕು, ತಂದೆ ತಾಯಿ ಮೇಲೆ ಕೇಸ್ ಹಾಕಬೇಕು. ಈ ಥರ ಆಗಿದೆ ಅಮೆಂಡ್ಮೆಂಟ್. NCC ಯಲ್ಲಿದ್ದೀರಾ ನೀವು? ನೋಡಿ NCC ಯಲ್ಲಿದ್ದೀರಾ, ಯೂನಿಫಾರ್ಮ್ ಹಾಕ್ತೀರಾ? ಹಾಕಿ ಯೂನಿಫಾರ್ಮ್ ಹಾಕ್ತೀರಾನಾ? ಸರ್ ಯಾಕೆ ಈ ಥರ ಕೆಲಸ ಮಾಡ್ತೀರಾ? ಹಾಂ, ಯಾವ ಕ್ಲಾಸಲ್ಲಿದ್ದೀರಾ? 17 ನೋಡಿ ಸಮಸ್ಯೆ ಅದು ಇಲ್ಲ ಕಿ ನೀವು. ಸಮಸ್ಯೆ ಏನಿದೆ, ಆಕ್ಸಿಡೆಂಟ್ ಆಗುತ್ತೆ, ಸಮಸ್ಯೆ ಆಗುತ್ತೆ. ಅದು ಈ ಏಜಲ್ಲಿ ನಿಮಗೆ ಅರ್ಥ ಆಗಲ್ಲ. ನಾವು ನೋಡ್ತಾ ಇದ್ದೀವಿ ಪ್ರತಿದಿನ ಎಷ್ಟು ಫೆಟಲ್ ಕೇಸಸ್ ಆಗ್ತಾಯಿದೆ, ಎಷ್ಟು ಆಕ್ಸಿಡೆಂಟ್ ಕೇಸಸ್ ಆಗ್ತಾಯಿದೆ. ಕಂಪ್ಲೀಟ್ ಆಗಿದೆ, ಡಿಗ್ರಿಗೆ ಹೋಗಿಲ್ಲ. ಯಾಕೆ? ಕೌನ್ಸಿಲಿಂಗ್ ನಡ್ತಾ ಇದೆ. ಕೌನ್ಸಿಲಿಂಗ್ ಸ್ಟಾರ್ಟ್ ಆಗಿದೆನಾ? ಕಾಲೇಜ್ ಸಿಕ್ಕಿದೆ. ಇಂಜಿನಿಯರಿಂಗ್ ಮಾಡ್ತೀರಾ? ಏನು ಮಾಡ್ತೀರಾ? ಹಾಂ, ಇಂಜಿನಿಯರಿಂಗ್ ಚಾಯ್ಸ್ ಫಿಲ್ಲಿಂಗ್ ಮಾಡಿದ್ದೀರಾ? ಯಾವ ಕಾಲೇಜ್ಗೆ? ಬೆಂಗಳೂರು ಲಾಡ್ಜ್ ಬೆಂಗಳೂರಲ್ಲಿ ಹೋಗ್ತೀರಾ? ಹೆಲ್ಮೆಟ್ ಹಾಕ್ತೀರಾ? ಚಿಕ್ಕಬಳ್ಳಾಪುರಲ್ಲಿ ಯಾಕೆ ಹಾಕಿಲ್ಲ? ಸೈಕಲ್ ಯೂಸ್ ಮಾಡಿ. ಈಗ ಇಲ್ಲಿ ಬಂದಿದ್ದಾರೆ ಯಾರು? ನಿಮ್ಮ ಪರವಾಗಿ ಯಾರು ಬಂದಿಲ್ಲ? ನಿಮ್ಮ ಮಗ ನೋಡಿ ಯಾಕೆ 16 ಇದ್ದೀರಾ? ಅವರು ನೋಡ್ತಾ ಇದ್ದೀವಿ ಪ್ರತಿದಿನ ಆಕ್ಸಿಡೆಂಟ್ ಆಗ್ತಾ ಇದೆ ಇಲ್ವಾ? ನೋಡಿ ನಮ್ಮದು ಈ ಥರ ಏನಿಲ್ಲ ಕಿ ನಿಮಗೆ ತೊಂದರೆ ಕೊಡಬೇಕು, ಏನಾದರೂ ಕೊಡಬೇಕು. ಫಸ್ಟ್ ಅರಿವು ಆಗಬೇಕು ಕಾನೂನು ವಿಚಾರ ಬಗ್ಗೆ, ಆಮೇಲೆ ಕಾನೂನು ಎಲ್ಲ ಪಾಲನೆ ಮಾಡಬೇಕು ಇಲ್ವಾ? ಅವ್ರದ್ದು ಏನು ಗಾಡಿ ಕೊಡ್ತಾ ಇದ್ದೀರ ನೀವು ಅವ್ರಿಗೆ? ನಿಮಗೆ ಏನು ಭಯ ಇಲ್ಲ ಕಿ ಅವ್ರಿಗೆ ಏನಾದರೂ ಆಗುತ್ತೆ? ಹಾಂ, ಅರ್ಜೆಂಟ್ ಏನಿಲ್ಲ, ಪ್ರತಿದಿನ ಓಡಾಡ್ತಾ ಇದ್ದಾರೆ. ಈ ಥರ ಎಲ್ಲ ಕಿ ಇವತ್ತು ದಿನ ಪೊಲೀಸ್ ನೋಡಿದ್ದಾರೆ ಅಥವಾ ಯಾವುದೂ ದಿನ ಗಾಡಿ ಓಡಾಡಲಿಲ್ಲ, ಪ್ರತಿದಿನ ಡ್ರೈವ್ ಮಾಡ್ತಾರೆ. ಗೊತ್ತು ನಮಗೆ. ಯಾವ ಕ್ಲಾಸಲ್ಲಿ ಇದ್ದೀರಾ ನೀವು? 10th ಅಲ್ಲಿ ಇದ್ದೀರಾ? ಇವತ್ತು ಹೋಗಿಲ್ಲ ಸ್ಕೂಲ್ಗೆ? ಸ್ಕೂಲ್ ಗಾಡಿಯಲ್ಲಿ ಹೋಗ್ತೀರಾ? ಹೇಗೆ ಹೋಗ್ತೀರಾ? ನಡ್ಕೊಂಡು ಹೋಗ್ತೀರಾ?
ನಿಮ್ಮ ತಂದೆ ಹೊಡೆದಿದ್ದಾರೆ, ಯಾಕೆ ಆಡ್ತಾ ಇದ್ದೀರಾ? ಹೊಡೆದಿದ್ದಾರೆ, ಬೈದಿದ್ದಾರೆ. ವಿಲಿ ಇವರದ್ದು ಮೊಬೈಲ್ ಚೆಕ್ ಮಾಡಬೇಕು, ಏನಾದರೂ ವಿಲಿ ವಗೇರದ್ದು ವಿಡಿಯೋ ಇರಬೇಕು ಇವರ ಹತ್ರ. ಯಾಕೆ ಕಟ್ಟಿಂಗ್ ಅದೇ ಯಾವಾಗ ಮಾಡಿದ್ದೀರಲ್ಲ? ಏನಾಯಿತು? ಏನು ಮಾಡ್ತೀರಾ ನೀವು? ಸ್ಕೂಲ್ ಹೋಗ್ತಾರಾ? ಸೆಕೆಂಡ್ PUC. ಯಾಕೆ ಓದಿಲ್ಲ? ಮತ್ತೆ ಟ್ರೈ ಮಾಡಿಲ್ಲ? ಯಾಕೆ? ಓದಬೇಕು. ಹಾಂ, ಏನು ಮಾಡ್ತಾರಾ ಈಗ? ಕೆಲಸ ಮಾಡ್ತಾರಾ? ಓದಬೇಕು, ಈ ಥರ ಮಾಡಬಾರ್ದು. ಡಿಗ್ರಿ ಕಂಪ್ಲೀಟ್ ಮಾಡಬೇಕು. ಹಾಂ, ಇಲ್ವಾ? ಎಲ್ಲಿದೆ ಮನೆ? ಬಂದಿದ್ದೀರಾ ಇವರ ಪರವಾಗಿ? ನೋಡಿ, ಅವರು ಕಂಪ್ಲೀಟ್ ಮಾಡಬೇಕು ಸ್ಕೂಲ್ ಅವರದು. ಡಿಗ್ರಿ ಮಾಡಬೇಕು, ಸ್ಕೂಲ್ ಕಂಪ್ಲೀಟ್ ಮಾಡಬೇಕು. ಸಮಸ್ಯೆ ಅಂದ್ರೆ ಹೇಳಿ, ಒಂದು ಸ್ಪೆಷಲ್ ಕ್ಯಾಂಪ್ ಆಗುತ್ತೆ. ಸ್ಪೆಷಲ್ ಕ್ಯಾಂಪಲ್ಲಿ ಎಲ್ಲರೂ ಯಾರ್ಯಾರು DL ಎಲ್ಲ ಎಲಿಜಿಬಲ್ ಇದ್ದಾರೆ, ಎಲ್ಲರಿಗೂ DL ಕೊಡ್ತಾರೆ ಅವರು. ನಮಸ್ಕಾರ, ನಮ್ಮ ಚಿಕ್ಕಬಳ್ಳಾಪುರ ಡಿಸ್ಟಿಕಲ್ಲಿ ನಾವು ಒಂದು ಸ್ಪೆಷಲ್ ಡ್ರೈವ್ ಮಾಡ್ತಾ ಇದ್ದೀವಿ. ಬೇಸಿಕ್ಲಿ ಬಿಲೋ 18 ಮೈನರ್ ಹುಡುಗರು ಯಾರು ಗಾಡಿ ಡ್ರೈವ್ ಮಾಡ್ತಾ ಇದ್ದಾರೆ ಅವರ ಮೇಲೆ ಕ್ರಮ ತಗೊಳ್ತಾ ಇದ್ದೀವಿ. ಯಾಕೆ ನಾವು ನೋಡ್ತಾ ಇದ್ದೀವಿ ನಮ್ಮ ಡಿಸ್ಟಿಕಲ್ಲಿ ಸುಮಾರು ದಿನದಿಂದ ಆಕ್ಸಿಡೆಂಟ್ಸ್ ಸ್ವಲ್ಪ ಜಾಸ್ತಿ ಆಗಿದೆ, ಮತ್ತು ಟೂ ವೀಲರ್ಸ್ದು ಆಕ್ಸಿಡೆಂಟ್ ಮತ್ತು ಯಾರು ಬಿಲೋ 18 ಮಕ್ಕಳು ಗಾಡಿ ಡ್ರೈವ್ ಮಾಡ್ತಾರೆ ಅವರು ಕೂಡ ವಿಕ್ಟಿಮ್ ಆಗಿದ್ದಾರೆ ಆಕ್ಸಿಡೆಂಟ್ಸಲ್ಲಿ. ಸೊ ಮೋಟಾರ್ ವೆಹಿಕಲ್ ಆ್ಯಕ್ಟ್ ಪ್ರಕಾರ ಏನು ಕಾನೂನಿದೆಯಾ ಅಂದರೆ 25,000 ಫೈನ್ ಆಗುತ್ತೆ, 3 ವರ್ಷ ಶಿಕ್ಷೆ ಇದೆ. ಯಾವುದು ಆಕ್ಸಿಡೆಂಟ್ ವಗೇರೆ ಆಗುತ್ತೆ ತಂದೆ ತಾಯಿ ಮೇಲೆ, ಓನರ್ ಮೇಲೆ ಕೇಸ್ ಆಗಬೇಕು, ಮತ್ತು ಗಾಡಿ ಸೀಸ್ ಆಗಬೇಕು, ಲೈಸೆನ್ಸ್ ಕ್ಯಾನ್ಸಲ್ ಆಗಬೇಕು. ಈ ಥರದ್ದು ಎಲ್ಲ ಕಂಡೀಷನ್ಸ್ ಇದೆ ಮೋಟಾರ್ ವೆಹಿಕಲ್ ಆ್ಯಕ್ಟಲ್ಲಿ. ಆ ವಿಚಾರ ಬಗ್ಗೆ ನಾವು ಎಲ್ಲ ಮಕ್ಕಳಿಗೆ ಈಗ ಅರೌಂಡ್ 40 ವೆಹಿಕಲ್ಸ್ ನಾವು ಚಿಕ್ಕಬಳ್ಳಾಪುರಲ್ಲಿ 22 ವೆಹಿಕಲ್ಸ್ ಬಾಗೇಪಲ್ಲಿಯಲ್ಲಿ ನಾವು ಸೀಸ್ ಮಾಡಿ ಪೇರೆಂಟ್ಸ್ಗೆ ಕರೆದು ಮತ್ತು ಮಕ್ಕಳು ಗಾಡಿ ಯಾರು ಡ್ರೈವ್ ಮಾಡ್ತಾ ಇದ್ದಾರೆ ಅವರಿಗೆ ಎಚ್ಚರಿಕೆ ಕೊಟ್ಟಿದ್ದೀವಿ. ಈ ಕಾನೂನು ವಿಚಾರ ಬಗ್ಗೆ ಅವರಿಗೆ ಅರಿವು ಕೊಟ್ಟಿದ್ದೀವಿ ಸ್ವಲ್ಪ. ಸೊ ಈ ಸ್ಪೆಷಲ್ ಡ್ರೈವ್ಗೆ ಕಂಟಿನ್ಯೂ ಮಾಡ್ತೀವಿ ಮತ್ತು ಇನ್ಶೋರ್ ಮಾಡ್ತೀವಿ ಕಿ ಇನ್ ಫ್ಯೂಚರ್ ನಮ್ಮಲ್ಲಿ ಯಾರ ಹತ್ರ ಲೈಸೆನ್ಸ್ ಇಲ್ಲ ಮತ್ತು ಯಾರ್ದು ಏಜ್ ಇಲ್ಲ, ಮೈನರ್ ಇದ್ದಾರೆ, ಇನ್ಶೋರ್ ಮಾಡ್ತೀವಿ ಕಿ ಅವರು ಗಾಡಿ ಡ್ರೈವ್ ಮಾಡಬಾರ್ದು ನಮ್ಮ ಡಿಸ್ಟ್ರಿಕ್ಟಲ್ಲಿ. ಅಂದ ಹಾಗೆ ಚಿಕ್ಕಬಳ್ಳಾಪುರ ನಗರ ಭಾಗದಲ್ಲಿ 10 ಶಾಲಾ ಕಾಲೇಜುಗಳಿವೆ. ಅಲ್ಲಿಗೆ ಸಾವಿರಾರು ವಿದ್ಯಾರ್ಥಿಗಳು ಪಾಠ ಕಲಿಯಲು ಹೋಗ್ತಾರೆ. ಬಸ್ ವ್ಯವಸ್ಥೆ ಇದ್ರೂ ಸಹ ಪೋಷಕರ ಬಳಿ ಹಠ ಮಾಡಿ ಬೈಕ್ ತಗೊಂಡು ಹೋಗ್ತಾರೆ. DL ಇಲ್ಲದೆ ಹೆಲ್ಮೆಟ್ ಧರಿಸದೆ ಅಪ್ರಾಪ್ತರ ಬೈಕ್ ಚಾಲನೆಯಿಂದ ಅಪಘಾತಗಳಿಗೆ ಕಾರಣ ಆಗ್ತಾ ಇದೆ. ಇದಕ್ಕೆ ಕಡಿವಾಣ ಹಾಕಬೇಕು ಅಂತ ಚಿಕ್ಕಬಳ್ಳಾಪುರ ಜಿಲ್ಲಾ ಪೊಲೀಸರು ಅಪ್ರಾಪ್ತ ಬೈಕ್ ಸವಾರರನ್ನ ಹಿಡಿದು ಪೋಷಕರನ್ನ ಕರೆಸಿ ಬುದ್ಧಿವಾದ ಹೇಳಿ ಕಳಿಸಿದ್ದಾರೆ. ಮತ್ತೊಮ್ಮೆ ಇದೇ ರೀತಿ ತಪ್ಪು ಮಾಡಿದ್ರೆ ಪೋಷಕರ ವಿರುದ್ಧ ಕಾನೂನು ಕ್ರಮ ಜರುಗಿಸೋದಾಗಿ SP ಕುಶಾಲ್ ಚೌಕ್ಸೆ ಎಚ್ಚರಿಕೆ ನೀಡಿದ್ದಾರೆ. ನಾವು ಅವರಿಗೆ ತಿಳಿಸಿದ್ದೀವಿ, ನೋಡಿ ಹೆಲ್ಮೆಟ್ ವಗೇರದು ಫೈನ್ 500 ರೂಪೀಸ್ ಇದೆ, ಬಟ್ ಈ ಥರ ಮೈನರ್ ಗಾಡಿ ಡ್ರೈವ್ ಮಾಡ್ತಾ ಇದ್ದಾರೆ ತೋ ಪೋಷಕರ ಮೇಲೆ ಕೇಸ್ ಆಗುತ್ತೆ, 25,000 ಫೈನ್ ಇದೆಯಾ. ಈ ಥರ ಯಾವಾಗ ನಾವು ಅವರಿಗೆ ಇಲ್ಲ ಕಂಡೀಷನ್ಸ್ ತಿಳಿಸಿದ್ದೀವಿ, ಏನೇನು ಶಿಕ್ಷೆ ಇದೆ ಅದು ಎಲ್ಲ ತಿಳಿಸಿದ್ದೀವಿ, ಅವರು ಕೂಡ ಎಲ್ಲರೂ ಒಪ್ಕೊಳ್ತಾ ಇದ್ದಾರೆ. ಮತ್ತು ಬೇರೆ ಬೇರೆ ರೀಸನ್ಸ್ ಹೇಳ್ತಾ ಇದ್ದಾರೆ, ಬಟ್ ನಾವು ಹೇಳಿದ್ದೀವಿ ಕಿ ಯಾವುದು ರೀಸನ್ಗೆ ಕೊಡಬಾರ್ದು ಮಕ್ಕಳಿಗೆ ಗಾಡಿ. ಮತ್ತು ಅವ್ರ ಹತ್ರ ಯಾವಾಗ ಲೈಸೆನ್ಸ್ ಆಗುತ್ತೆ ಓನ್ಲಿ ಲೈಸೆನ್ಸ್ ಆದಮೇಲೆ ಅವ್ರಿಗೆ ಗಾಡಿ ಅಲೌ ಮಾಡಿ. ನಾವು ಇವತ್ತು ಸ್ವಲ್ಪ ಅವೇರ್ನೆಸ್ ಕ್ರಿಯೇಟ್ ಮಾಡ್ತಾ ಇದ್ದೀವಿ, ವಾರ್ನಿಂಗ್ ಕೊಡ್ತಾ ಇದ್ದೀವಿ, ಬಟ್ ನೆಕ್ಸ್ಟ್ ವೀಕಿಂದ ನಾವು ಇನ್ಶೋರ್ ಮಾಡ್ತೀವಿ. ಆಲ್ರೆಡಿ ಎಲ್ಲ ಸ್ಕೂಲ್ ಕಾಲೇಜಸ್ಗೆ ಸಿನ್ಸ್ ಎಲ್ಲ ಮಕ್ಕಳು ಸುಮಾರು ಜನ ಬೈಕ್ಸಿಂದ ಮೋಟರ್ ಸೈಕಲಿಂದ ಸ್ಕೂಟಿಯಿಂದ ಸ್ಕೂಲ್ ಕಾಲೇಜಸ್ಗೆ ಹೋಗ್ತಾ ಇದ್ದಾರೆ. ಸೊ ಅವ್ರಿಗೆ ಎಲ್ಲರಿಗೆ ನಾವು ಒಂದು ಸರ್ಕ್ಯುಲರ್ ಕೊಟ್ಟಿದ್ದೀವಿ ಕಿ ಮೋಟಾರ್ ವೆಹಿಕಲ್ ಆ್ಯಕ್ಟ್ ಕಾನೂನು ಪ್ರಕಾರ ಮಕ್ಕಳಿಗೆ ಗಾಡಿ ಅಲೌಡ್ ಇಲ್ಲ. ಈ ಕಾರಣ ಬಗ್ಗೆ ನಿಮ್ಮ ಕ್ಯಾಂಪಸಲ್ಲಿ ಯಾವುದು ಈ ಥರದ್ದು ಗಾಡಿ ಅಲೌ ಮಾಡಬಾರ್ದು ಎಲ್ಲರಿಗೆ ತಿಳಿಸಿದ್ದೀವಿ. ಈಗ ಈ ಅವೇರ್ನೆಸ್ ಕೂಡ ನಡ್ತಾ ಇದೆ, ಸೋಷಿಯಲ್ ಮೀಡಿಯಾ ಮುಖಾಂತರ ಕೂಡ ನಡ್ತಾ ಇದೆ. ಸೊ ನೆಕ್ಸ್ಟ್ ವೀಕಿಂದ ನಾವು ಯಾರು ಈ ಥರ ಸಿಗ್ತಾರ ನಮಗೆ ಅವ್ರ ಮೇಲೆ ನಾವು ಕಡ್ಡಾಯವಾಗಿ ಕೇಸ್ ರಿಜಿಸ್ಟರ್ ಮಾಡ್ತೀವಿ. ನಾವು ಆಲ್ರೆಡಿ 3 ಕೇಸಸ್ ರಿಜಿಸ್ಟರ್ ಮಾಡಿದ್ದೀವಿ ಮೊದಲೇ. ಆಮೇಲೆ ಆ 3 ಕೇಸ್ ಸಿಂಗಲ್ ಕೇಸ್ ಆಯಿತು, ಅಂದರೆ ಅದನ್ನು ಸಿಂಗಲ್ ಗಾಡಿ ಹಿಡಿದು ನಾವು ಕೇಸ್ ಮಾಡಿದ್ದೀವಿ. ಆಮೇಲೆ ನಾವು ಸ್ವಲ್ಪ ಅವೇರ್ನೆಸ್ ಕ್ರಿಯೇಟ್ ಆಗಬೇಕು. ಒಟ್ಟಾರೆ ಚಿಕ್ಕಬಳ್ಳಾಪುರ ಭಾಗದಲ್ಲಿ ಹೆಚ್ಚಾಗಿ ಅಪ್ರಾಪ್ತರು ಕಾನೂನು ಬಾಹಿರವಾಗಿ ಬೈಕ್ ಚಾಲನೆ ಮಾಡಿ ಅಲ್ಲಲ್ಲಿ ಅಪಘಾತಗಳಾಗಿ ಜೀವಕ್ಕೆ ಕಂಟಕ ತಂದುಕೊಳ್ತಾ ಇದ್ದಾರೆ. ಇದಕ್ಕೆ ಕಡಿವಾಣ ಹಾಕಬೇಕು ಅಂತ ಚಿಕ್ಕಬಳ್ಳಾಪುರ ಜಿಲ್ಲಾ ಪೊಲೀಸರು ಸ್ಪೆಷಲ್ ಡ್ರೈವ್ ಮಾಡ್ತಾ ಇದ್ದು ಬೈಕ್ ಸಂಚಾರ ಮಾಡುವ ಅಪ್ರಾಪ್ತರ ಜೊತೆಗೆ ಪೋಷಕರನ್ನು ಕರೆಸಿ ಬುದ್ಧಿ ಹೇಳಿ ಕಳಿಸ್ತಾ ಇರೋದು ಸಾರ್ವಜನಿಕರ ಪ್ರಶಂಸೆಗೆ ಕಾರಣವಾಗಿದೆ. ಕ್ಯಾಮರಾಮನ್ ಪ್ರವೀಣ್ ಜೊತೆ ಕಳವಾರ ಅರುಣ್, MMTV ನ್ಯೂಸ್, ಚಿಕ್ಕಬಳ್ಳಾಪುರ.